ಕಾನಾಡುಕತ್ತನ್. ನೀವು ವೀಕೆಂಡ್ನಲ್ಲಿ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಇದೊಂದು ಬೆಸ್ಟ್ ಆಪ್ಷನ್. ಇಲ್ಲಿನ ಫೇಮಸ್ ಚೆಟ್ಟಿನಾಡ್ ಆರ್ಕಿಟೆಕ್ಚರ್ ಮನೆಗಳನ್ನ ನೋಡೋಕ್ಕಂತೂ ತುಂಬಾ ಅದ್ಭುತವಾಗಿದೆ. ನೋಡೋದಷ್ಟೇ ಅಲ್ಲ, ಇಲ್ಲಿನ ಮ್ಯಾನ್ಷನ್ಗಳಲ್ಲಿ ನೀವು ಸ್ಟೇ ಎಕ್ಸ್ಪೀರಿಯನ್ಸ್ನ ಕೂಡ ಮಾಡ್ಬೋದು. ಹಾಗಿದ್ರೆ ಮೊದಲು ಇಲ್ಲಿಗೆ ಹೇಗೆ ತಲುಪ್ಬೋದು ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನಿಮ್ಮೆಲ್ರಿಗೂ ವಿಜೆ ಟ್ರಾವೆಲ್ ಬಕೆಟ್ ಲಿಸ್ಟ್ಗೆ ಸ್ವಾಗತ. ನೀವಿನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡೋದು ಮರಿಬೇಡಿ. ಇದರಿಂದ ನನ್ನ ಲೇಟೆಸ್ಟ್ ಟ್ರಾವೆಲ್ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ತಕ್ಷಣವೇ ಸಿಗತ್ತೆ. ನಾವಿವತ್ತು ಮೈಸೂರಿಂದ ಮಧುರೈಗೆ ಹೊರಟಿದ್ದೀವಿ. ಕಾನಾಡುಕತ್ತನ್ ರೀಚ್ ಆಗಬೇಕು ಅಂತಂದರೆ ಮೊದಲು ನಾವು ಮಧುರೈ ಅಥವಾ ಶ್ರೀರಂಗಂ ರೀಚ್ ಆಗಬೇಕು. ಮಧುರೈ MGR ಬಸ್ ಸ್ಟ್ಯಾಂಡಿಂದ ಕಾರೈಕುಡಿಗೆ ಬಸ್ಸಲ್ಲಿ ಹೋಗಬೇಕಾಗತ್ತೆ. ಅಲ್ಲಿಂದ ಮತ್ತೆ ಕಾನಾಡುಕತ್ತನ್ಗೆ ಆಟೋನಲ್ಲಿ ಹೋಗಬೇಕು. ನೀವು ಶ್ರೀರಂಗಮಿಂದ ಬರೋದಾಯಿತು ಅಂತಂದರೆ ಡೈರೆಕ್ಟ್ ಕಾನಾಡುಕತ್ತನ್ಗೆ ಬಸ್ ಸಿಗತ್ತೆ. ಕಾರೈಕುಡಿ ರೀಚ್ ಆದಮೇಲೆ ನಾವು ಅತ್ತನಗುಡಿ ಪ್ಯಾಲೇಸ್ಗೆ ಹೋಗೋಕ್ಕೆ ಆಟೋನ ಹೈರ್ ಮಾಡ್ಕೊಂಡಿದ್ದೀವಿ. ಆಟೋಗೆ ನಾವು ಪೇ ಮಾಡ್ತಿರೋದು 300 ರೂಪೀಸ್. ಆತನಗುಡಿ ಪ್ಯಾಲೇಸ್ ಇಲ್ಲಿಂದ 17 ಕಿಲೋಮೀಟರ್ಸ್ ದೂರದಲ್ಲಿದೆ. ಈ ಪ್ಯಾಲೇಸ್ನ ನೀವು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ವಿಸಿಟ್ ಮಾಡ್ಬೋದು. ಇದಕ್ಕೆ ಎಂಟ್ರಿ ಫೀಸ್ ಪರ್ ಪರ್ಸನ್ 30 ರೂಪೀಸ್. ಈ ಮ್ಯಾನ್ಷನ್ನ ಕೂಡ ಫೇಮಸ್ ಚೆಟ್ಟಿನಾಡ್ ಆರ್ಕಿಟೆಕ್ಚರ್ ಸ್ಟೈಲ್ನಲ್ಲಿ ಮಾಡಲಾಗಿದೆ. ಅತ್ತನಗುಡಿ ಪ್ಯಾಲೇಸ್ನ ನೋಡಿಕೊಂಡು ನಾವಿವಾಗ ನಮ್ಮ ಹೋಟೆಲ್ ಕಡೆಗೆ ಹೊರಟಿದ್ದೀವಿ. ಇವತ್ತು ನಾವು ಉಳ್ಕೊಂಡಿರೋದು ಚೆಟ್ಟಿನಾಡ್ ನಾರಾಯಣ್ ವಿಲಾಸ್ನಲ್ಲಿ. ಇದಕ್ಕೆ ನಾವು ಪೇ ಮಾಡ್ತಿರೋದು 3000 ರೂಪೀಸ್ ಪರ್ ನೈಟ್. ನಾವು ಹೋಟೆಲ್ನಲ್ಲಿ ಚೆಕ್ ಇನ್ ಮಾಡಿ ವಿಲೇಜ್ ಸ್ಟೋರ್ಗೆ ಹೊರಟ್ವಿ. ಈ ಹೋಟೆಲಿಂದ ಜಸ್ಟ್ 200 ಮೀಟರ್ಸ್ ದೂರದಲ್ಲೇ ಇದೆ ಚೆಟ್ಟಿನಾಡ್ ಪ್ಯಾಲೇಸ್ ಅಂತ ಫೇಮಸ್ ಆಗಿರೋ ಈ ಬ್ಯೂಟಿಫುಲ್ ಪ್ಯಾಲೇಸ್. ಕಾರೈಕುಡಿ ಮತ್ತು ಸುತ್ತಮುತ್ತ ಇರೋ ಹಳ್ಳಿಗಳಲ್ಲಿ ಸುಮಾರು 7000 ಬಂಗ್ಲೋಗಳನ್ನ ಈ ಚೆಟ್ಟಿನಾಡ್ ಆರ್ಕಿಟೆಕ್ಚರ್ ಸ್ಟೈಲ್ನಲ್ಲಿ ಕಟ್ಟಲಾಗಿದೆ. ಅಂಥದ್ದೇ ಒಂದು ಬಂಗ್ಲೋನ ನಾವಿವಾಗ 100 ರೂಪೀಸ್ ಪರ್ ಪರ್ಸನ್ ಪೇ ಮಾಡಿ ನೋಡಕ್ಕೆ ಬಂದಿದ್ದೀವಿ. ಕಾನಾಡುಕತ್ತನಿಂದ 10 to 15 ಕಿಲೋಮೀಟರ್ಸ್ ದೂರದಲ್ಲಿದೆ ಚಿದಂಬರಂ ವಿಲಾಸ್. ಇದನ್ನು ಒಂದು ಲಕ್ಸುರಿಯಸ್ ಹೋಟೆಲ್ ಆಗಿ ಕನ್ವರ್ಟ್ ಮಾಡಲಾಗಿದೆ. ಇಲ್ಲಿ ನೀವು ಸ್ಟೇ ಮಾಡಬೇಕು ಅಂತ ಅಂದ್ಕೊಂಡ್ರೆ ಪರ್ ನೈಟ್ ಚಾರ್ಜಸ್ 10,000ಇಂದ 25,000 ತನಕ ವೇರಿ ಆಗುತ್ತೆ, ಡಿಪೆಂಡಿಂಗ್ ಆನ್ ರೂಮ್ ಆ್ಯಂಡ್ ಸೀಸನ್. ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋನಲ್ಲಿ ಸಿಕ್ಕಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.